ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ಏನಿದು ವಿಪರ್ಯಾಸ? ನಾವು ಗುರಿಗೆ ಹತ್ರ ಆಗ್ತಿದೀವಿ ಅಂದಾಗ್ಲೇ ಇನ್ನು ಪ್ರೀತಿಯ ಮಗ ಗೌತಮ್ ಅದಕ್ಕೆ ಅಡ್ಡಕಾಲ ಆಗ್ತಿದ್ದಾನಲ್ಲ. ಅವನಿಗೆಲ್ಲ ವಿಷಯ ಗೊತ್ತಾಗಿದೆ. ಹೀಗೆ ಮದುವೆಗೆ ಒಪ್ಕೋತಾನ? ನೋ ವೇ. ಅವನಿಗೆ ತಲೆಗೆಟ್ಟಿದೆ ಮದುವೆ ಒಪ್ಕೊಳಕ್ಕೆ. ಖಂಡಿತವಾಗಿ ಹೇಳ್ತಾನೆ, ಕಡ್ಡಿ ಮುರಿದಂಗೆ ನಾನು ಮದುವೆ ಆಗಲ್ಲ ಅಂತ. ಹಾಗೇನ್ ಮಾಡ್ತೀಯ ಸಿಸ್ಟರ್? ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಅಂಕುಶ ಹಿಡ್ಕೊಂಡು ಎಂಥ ದೊಡ್ಡ ಆನೆನಾದ್ರೂ ಪಳಗಿಸ್ಬೋದು. ಆದ್ರೆ ಅದೇ ಆನೆ ರೊಚ್ಚಿಗೆದ್ರೆ ದೇವರು ಬಂದರೂ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಕಣ್ ಬಿಟ್ಕೊಂಡು ಕೂತ್ಕೋಬೇಕಾಗತ್ತೆ. ಅಯ್ಯೋ ದೇವ್ರೆ ಹಿಂಗಾಯ್ತಲ್ಲ ಅಂತ. ಸತ್ಯ ಗೊತ್ತಾದ್ಮೇಲೆ ಅವ್ರನ್ನ ತಡೆದು ನಿಲ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ನಿನ್ನ ಕಣ್ಣೀರು ಸೆಂಟಿಮೆಂಟಲ್ ಯಾವುದೂ ವರ್ಕ್ ಆಗಲ್ಲ. ಸಿಸ್ಟರ್, ಈಗೇನು ಮಾಡ್ತೀಯ? ನಮ್ಮ ಪಾಲಿಗೆ ಮುಳ್ಳಾಗಿರೋದು ಗೌತಮ್, ಭೂಮಿಕಾ ಅಲ್ಲ. ಗೌತಮ್ ಮೇಲೆ ನನಗೆ ನಂಬಿಕೆ ಇದೆ. ನಾನು ಅವನ ಹತ್ರ ಮಾತಾಡ್ತೀನಿ. ಜೀವ ಕಳ್ಕೊತೀನಿ ಅಂತ ಅವನ್ನ ಹೆದರ್ಸಿದ್ರೆ ಅವನು ನಿಮ್ಮ ಮದುವೆಗೆ ಒಪ್ಕೋತಾರೆ. ಆ ಥರ ಏನಾದರೂ ಸಿಟುವೇಶನ್ ನನ್ನ ಕೈ ಮೀರಿ ಹೋಗ್ತಾ ಇದೆ ಅಂತ ಗೊತ್ತಾದರೆ ನಾನು ಅದನ್ನೇ ಮಾಡೋದು. ಸಾಯ ಥರ ನಾಟಕ ಮಾಡಿದ್ರೆ ಅದಕ್ಕೆ ಅವನು ಒಪ್ಕೊಳ್ಳೇಬೇಕು. ನನಗೆಲ್ಲ ಟೆಕ್ನಿಕ್ ಗೊತ್ತಣ್ಣ. ಅಷ್ಟು ಗೊತ್ತಿಲ್ಲದೆ ಇಷ್ಟು ದೂರ ಬರೋಕ್ಕಾಗತ್ತಾ? ನಾನು ಅಂದ್ಕೊಂಡಿರೋದು ಆಗಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ಲೆವೆಲ್ಗೆ ಬೇಕಾದರೂ ಇಳಿತೀನಿ. ನನಗೆ ನನ್ನ ಟಾರ್ಗೆಟ್ ರೀಚ್ ಆಗೋದು ಮುಖ್ಯ. ಹೇಗೆ ರೀಚ್ ಆಗಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಸೂಪರ್ ಸಿಸ್ಟರ್, ಸೂಪರ್ಗೆ ಊಪರ್. ನೀನು ಸಾಯ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ನಿನ್ನ ಪ್ರೀತಿ ಮಗ ಗೌತಮ್ ತಣ್ಣಗಾಗ್ತಾನೆ. ಏನು ಹೇಳಿದ್ರು ಒಪ್ಕೋತಾನೆ. ಅವನ ಹಾರಾಟ ಎಲ್ಲ ಕಡಿಮೆ ಆಗಿ ಕೆಪ್ಪಗೆ ನೀನು ಹೇಳ್ದಂಗೆ ಬಿತ್ಕೊಂಡಿರ್ತಾನೆ. ಸಿಸ್ಟರ್, ಇದು ಹೀಗೆ ಮಾಡೋ ಬೆಸ್ಟ್ ಐಡಿಯಾ ಇದು. ನಾನು ಸಾಯೋ ಥರ ನಾಟಕ ಆಡ್ತೀನಿ, ಆದರೆ ನೀನು ನನ್ನನ್ನು ಹಾಸ್ಪಿಟಲ್ ಸೇರಿಸೋ ಥರ ನಾಟಕ ಆಡಬೇಕು. ಅದಕ್ಕೇನೇನು ಬೇಕೋ ಅದೆಲ್ಲ ಅರೇಂಜ್ ಮಾಡ್ಕೊ. ಮೊದಲೇ ಆ್ಯಂಬುಲೆನ್ಸ್ ಕರೆಸಿ ಪಕ್ಕದ ಬೀದಿಯಲ್ಲಿ ಇರೋಕ್ಕೆ ಹೇಳು. ನಾನು ಏನಾದರೂ ಮಾಡ್ಕೋತಿದ್ದ ಹಾಗೆ ಇಮಿಡಿಯೇಟ್ಲಿ ಆ್ಯಂಬುಲೆನ್ಸ್ ಮನೆ ಮುಂದೆ ಇರಬೇಕು. ನನ್ನನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು. ಇಲ್ಲೆಲ್ಲೂ ಏನೂ ಪ್ರಾಬ್ಲಮ್ ಆಗಬಾರ್ದಣ್ಣ. ಆ ಥರ ನೀಟಾಗೆಲ್ಲ ಅರೇಂಜ್ಮೆಂಟ್ ಮಾಡಬೇಕು. ಸರಿ ಸಿಸ್ಟರ್, ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮಿಕಾಂತ್ ಅದನ್ನೆಲ್ಲ ನೋಡ್ಕೋತಾನೆ. ಡೋಂಟ್ ವರಿ ತಂಡಕ್ಕೂ. ನೀವು ಅಷ್ಟು ಮಾಡಿ ಅಣ್ಣ ಸಾಕು. ಉಳಿದಿದ್ದು ನಾನು ನೋಡ್ಕೋತೀನಿ. ಅಟ್ ಎನಿ ಕಾಸ್ಟ್ ಅವನು ನಿಮ್ಮ ಮದುವೆಗೆ ಒಪ್ಕೊಳ್ಳೇಬೇಕು. ಅವನು ಒಪ್ಕೊಂಡ್ರೇ ನಾವು ಉಳಿಯೋದು. ನಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ ಸಕ್ಸಸ್ ಆಗೋದು. ನಾನು ಹೇಳಿದಷ್ಟು ಮಾಡು. ಆಡ್ರಿ, ನೀವು ಸಾಯೋ ನಾಟಕ ಮಾಡಕ್ಕೆ ಹೋಗಿ ನಿಜವಾಗ್ಲೂ ಏನಾದರೂ ಆಗ್ಬಿಟ್ರೆ ನಾವು ವಡೆ ಪಾಯಸ ಮಾಡಿಸ್ಬೇಕಾಗತ್ತೆ. ಆಮೇಲೆ ಮದುವೆ ಮನೆ ಹೋಗಿ ಮಸಣದ ಮನೆ ಆಗುತ್ತೆ. ಅದಕ್ಕೆಲ್ಲ ಅವಕಾಶ ಕೊಡಬೇಡ ಪ್ಲೀಸ್. ಸಿಸ್ಟರ್ ಸತ್ತರೆ ವಡೆ ಪಾಯಸ, ಸಿಸ್ಟರ್ ಬದುಕಿದ್ರೆ ಮದುವೆ ಪಾಯಸ. ಏನಪ್ಪ ಗೆಳೆಯ, ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಹಲೋ. ಹೇಯ್, ಕಾಲ್ ಮಾಡ್ಬಿಟ್ಟು ಮ್ಯೂಟ್ ಆಗ್ಬಿಟ್ರಿ ಏನು ಅನ್ಕೋಬೇಕು ನಾನು? ಮಾತಾಡೋ. ಹಲೋ ಅಪ್ಪ, ಇದೆಯೇನೋ? ಹಲೋ. ಹಲೋ. ಅದು ನಿನಗೊಂದು ಶಾಕಿಂಗ್ ವಿಷಯ ಹೇಳಬೇಕು ಅಂತ. ಶಾಕಿಂಗ? ಏನಪ್ಪ ಅದು? ಯಾಕಂದ್ರೆ ಇನ್ನು ಮುಂದೆ ನಾವಿಬ್ರು ಮದ್ವೆ ಆಗ್ತಿದೀವಿ. ಈ ವಿಷಯದಲ್ಲಿ ನಿನಗಾಗ್ಲಿ ನನಗಾಗ್ಲಿ ಬೇರೆ ಆಪ್ಷನ್ಸ್ ಇಲ್ಲ. 2ನೇ ಮದುವೆ ಆಗಲೇಬೇಕು. 5-6 ಜನ ಶಾಸ್ತ್ರಿಗಳಿಗೆ ನಿನ್ ಜಾತಕನ ತೋರಿಸಿದೀನಿ. ಹಿರಿ ಮಗನ್ಗೆ ಮಗು ಆದ್ರೆ ಮಾತ್ರ ವಂಶ ಬೆಳೆಯೋದು. ಭೂಮಿಕಾ, ಈ ತರ ಆಲೋಚನೆ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ರಿ ಬಂತು ನಿಮಗೆ? ಸಮಸ್ಯೆ ಇದೆ, ಆದ್ರೆ ಭೂಮಿಕಾ ಅಲ್ಲ, ನನ್ನಲ್ಲಿ. ಈಗ ನಾನು ಏನೋ ಮಾಡ್ಲಿ? ನಾನು ಮದುವೆ ಆಗದೆ ಇದ್ರೆ ಎಲ್ರಿಗೂ ನೋವು ಕೊಟ್ಕೊಂಡಿರ್ಬೇಕು. ಮದುವೆ ಆದ್ರೆ ನಾನು ನೋವು ತಿನ್ಬೇಕು. ಒಟ್ಟಿನಲ್ಲಿ ನಾನು ಏನು ಮಾಡಿದ್ರೂ ನೋವು ತಿನ್ನೋದಂತೂ ತಪ್ಪಲ್ಲ ಕಣ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ದಿಕ್ಕೆ ತೋರಿಸ್ದಾಗ ಆಗ್ಬಿಟ್ಟಿದೆ. ಅಲ್ಲ ಕಣ ಗೆಳೆಯ, ಇದನ್ನು ಕೇಳೋದಕ್ಕೆ ನನಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ನೀನು ಅದು ಹೆಂಗೋ ಸಹಿಸ್ಕೊಂಡಿದ್ಯಾ? ಅದಕ್ಕೇನೆ ನಿನಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಏನು ಹೇಳೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.